ಅರಾಟ್ ಅಮೋರ ರೆಸಿಡೆನ್ಸ್ ಅವರು ಇವತ್ತು ನಿಮ್ಮನ್ನೆಲ್ಲ ನಾವು ರೀಚ್ ಮಾಡೋಕ್ಕೆ ಒಂದೇ ಕಾರಣ, ನಮಗಿಲ್ಲಿ ಕಂಟಿನ್ಯೂಸ್ ಥ್ರೆಟ್ನಿಂಗ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಆನಂದ ನಿಲಯ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಅದು ಮುಂಚೆ ಯಾವಾಗ ಅಪ್ರೂವಲ್ ಬಂದಿದೆ ಏನು ಅದೆಲ್ಲ ಅವ್ರಿಗೆ ಮಾತ್ರನೇ ಗೊತ್ತಿರೋದು. ಒಂದಿನ ಸಡನ್ನಾಗಿ ಬಂದಿದ್ದಾರೆ, ಕಾಂಪೌಂಡ್ ಹೊಡೆದಾಕಿದ್ದಾರೆ. ಕೇಳಿದ್ದಕ್ಕೆ ನಮ್ಮನ್ನೇ ವಾಪಸ್ಸು ದಬ್ಬಾಳಿಕೆ ಮಾಡಿದ್ದಾರೆ. ಹೇಳಿದ್ದಾರೆ ನಾವುಗೆ ಪಿ ಡಿ ಒ ಕಡೆಯಿಂದ ಬಂದಿದೆ ಅಪ್ರೂವಲ್ಸು, ನಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಅವ್ರ ವರ್ಷನ್ ಇದು. ಸೊ ನಮ್ಮ ರೆಸಿಡೆನ್ಸ್ ಎಲ್ಲ ಹೋಗಿ ಒಂದೇ ವಿಷಯ ಕೇಳಿದ್ದು, ಇಲ್ಲಿ 160 ಮನೆ ರೆಸಿಡೆನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಎಲ್ಲ ಓಡಾಡ್ತಾ ಇರ್ತಾರೆ. ಅವ್ರು ಸಡನ್ನಾಗಿ JCB ತಗೋಬರೋದು, ಹೊಡಿಯೋದು, ಮಾಡೋದೆಲ್ಲ ಇದ್ದರೆ ನಮಗೆ ಸೇಫ್ಟಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ನಮಗೇನು ಪ್ರಾಸೆಸ್ ಇದೆಯೋ, ಏನು ಪ್ರೊಸೀಜರ್ ಇದೆಯೋ ಅದ್ರ ತಕ್ಕಂತೆ ಮಾಡಿ ನಾವೇನು ಮಾಡಬೇಕು ಅದನ್ನು ಗೌರ್ಮೆಂಟಿಗೆ ನಾವು ಅಗೇನ್ಸ್ಟ್ ಹೋಗ್ತಾ ಇಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ನಮಗೆ ಸೆಕ್ಯೂರಿಟಿ ಬೇಕು, ನಮ್ಮ ಸೇಫ್ಟಿ ಬೇಕು. ಅದು ಇವತ್ತು ಪ್ರಾಬ್ಲಮ್ ಆಗಿದೆ. ನಾವು ಯಾರು ಇಲ್ಲದೆ ಇರುವಾಗ, ಎಲ್ಡರ್ಸ್ ಯಾರು ಇಲ್ಲದೆ ಇರುವಾಗ ನಾವು ಲೇಡೀಸ್ ಕೆಲ್ಸಕ್ಕೆ ಹೋದಾಗ ಬಂದು ಸಡನ್ನಾಗಿ ಹೊಡಿಯೋದು, ಫಸ್ಟ್ ಗೇಟಿಂದ ಎಂಟ್ರ್ ಆಗೋದು, ಹಿಂದ್ಗಡೆಯಿಂದ ಗೇಟಿಂದ ಬಂದು ಹೊಡಿಯೋದು, ಪ್ರತಿಯೊಂದು ವಿಷಯನೂ ನಡೆದಿದೆ. ಎಲ್ಲದಕ್ಕೂ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ, ವಿಡಿಯೋಸ್ ಇದೆ. ಅವ್ರು ಮಾಡಿರೋ ಟಾಕ್ಸ್ ಬಗ್ಗೆ ಎಲ್ಲನೂ ನಮ್ಮ ಹತ್ರ ವೀಡಿಯೋಸ್ ಅವೈಲೇಬಲ್ ಇದೆ. ಇಷ್ಟು ದಿನ ನಾವು ಏನಕ್ಕೆ ಪ್ರೆಸ್ ಹತ್ರ ಬಂದಿಲ್ಲ, ಯಾಕೆ ಪಬ್ಲಿಕ್ ಹತ್ರ ಬಂದಿಲ್ಲ ಅಂದರೆ, ನಾವಾಗೇ ಮಾತಾಡಿ ಪಕ್ಕ ಇರೋದ್ರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋಣ ಅಂತ ಒಂದೇ ವಿಷಯದಲ್ಲಿ ಇಷ್ಟು ದಿನ ಮಾತಾಡಿದ್ವಿ. ಒಂದಲ್ಲ ಎರಡಲ್ಲ ಬೇಜಾನ್ ಮೀಟಿಂಗ್ಸ್ಗಳು ಮಾಡಿಬಿಟ್ವಿ ಅವ್ರ ಜೊತೆ. ಪ್ರತಿ ಸತಿ ಒಂದೇ ಮಾತಾಡಿರೋದು, 30 ಫೀಟ್ ಸಮೇತ ಅರಾಟ್ ಅಮೋರಾದು ಅಮ್ಯುನಿಟೀಸ್ ನಮಗೆ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು 100 ಫೀಟ್ ಹೊಡಿತೀನಿ. ಇದೊಂದೇ ವಿಷಯದಲ್ಲಿ ಅದೊಂದೇ ಡೈಲಾಗ್ ಹೊಡಿಯೋದವರು, ಅದು ಮುಂದೆ ಹೋಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ಹೆಂಗೆ 100 ಫೀಟ್ ಹೊಡಿತೀರಾ, ಅಪ್ರೂವಲ್ಸ್ ಎಲ್ಲಿದೆ, ಪ್ಲ್ಯಾನ್ ಎಲ್ಲಿದೆ, ಅದಕ್ಕೊಂದು ಪ್ರಾಸೆಸ್ ಇದೆ, ಆಫೀಷಿಯಲ್ಸ್ ಬರಬೇಕು, ಮಾರ್ಕಿಂಗ್ ಮಾಡಬೇಕು. ಅದು ಯಾವುದು ನಡೀದೆ ಸಡನ್ನಾಗಿ ಅವರವರೇ ಬಂದು ಹೊಡೆಯೋದು ಮಾಡೋದು ಇದೆಲ್ಲ ಸರಿ ಇಲ್ಲ. ನಮಗಿವತ್ತೇನು ಬೇಕು, ಪಬ್ಲಿಕ್ಕಿಂದ ನಮಗೆ ಸೇಫ್ಟಿ ಬೇಕು. ಇವಾಗ ನಾವೆಲ್ಲ ಒಬ್ಬರೇ ಓಡಾಡ್ತೀವಿ ಬರ್ತೀವಿ, ಇವಾಗ ಅವರೆಲ್ಲ ಇಂಡಿವಿಜುವಲಿ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ನಮ್ಮ ಸೆಕ್ರೆಟ್ರಿ, ನಮ್ಮ ಪ್ರೆಸಿಡೆಂಟು, ನಮ್ಮ ಆರ್ವ ಕಮಿಟಿ ಅವರು, ಇವ್ರು ಕೂತಿರೋರು, ಅವ್ರನ್ನ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಪ್ರಾಪರ್ಟಿ ಹತ್ರ ಬಾ ಅನ್ನೋದು, ಬಂದ್ಬಿಟ್ಟು ನೀನು ಹೆಂಗೆ ಯಾರ ಹತ್ರ ಹೋಗಿ ಮಾತಾಡಿದೆ, ಏನು ಮಾತಾಡಿದೆ, ನಾನು ನಾಳೆ ನೋಡ್ತೀಯ ನಾನು ಏನು ಮಾಡ್ತೀನಿ, ಅದ್ರದ್ದು ಕ್ಲಿಪ್ ನಮ್ಮ ಹತ್ರ ಇದೆ. ಇದೆಲ್ಲ ನಡೀತಾ ಇರುವಾಗ ನಮ್ಗೆ ಎಲ್ಲೂ ಸಪೋರ್ಟ್ ಬರದೇ ಇರುವಾಗ ಅರಾಟ್ದೆ ಇನ್ನೊಂದು ಪ್ರಾಜೆಕ್ಟ್, ಅರಾಟ್ ರೋಲಿಂಗ್ ವೈಟ್ಸ್ ಅಂತ ಇರೋ ಪ್ರೆಸಿಡೆಂಟ್ ಆಗಿರೋ ನಿಶಾ ರಾಯ್ ಅವ್ರ ಹತ್ರ ನಾವು ಹೆಲ್ಪ್ ಕೇಳಕ್ಕೆ ಹೋಗಿದ್ವಿ. ನಾವಾಗೇ ಕೇಳಿದ್ದು, ನಮಗಿದು ಪ್ರಾಸೆಸ್ ಗೊತ್ತಿಲ್ಲ ಮೇಡಮ್, ಹೆಂಗೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಈ ಪ್ರಾಬ್ಲಮ್ ನಡೀತಾ ಇರೋದ್ರಿಂದ ನಿಮ್ಮ ಅಡ್ವೈಸ್ ಏನು ಅಂತ ಕೇಳಕ್ಕೆ ನಾವು ಹೋಗಿದ್ದಿದ್ದು. ಅವ್ರು ನೆಕ್ಸ್ಟ್ ಡೇ ಬಂದಿದ್ದರು, ಅವರು ಇನ್ನೊಬ್ಬರು ಬಂದಿದ್ದರು. ಅವ್ರು ಬಂದುಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಏನು ನಡೆದಿದೆ, ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಅಷ್ಟೇ ಕೇಳಿದ್ದು. ಇದಿಷ್ಟು ಅವರು ಇದೇ ಡೈಲಾಗ್ ಹೇಳಿದ್ದು, ಎಲ್ಲ ಅಕ್ಕಪಕ್ಕ ಇರೋ ಪ್ರಾಪರ್ಟಿ ಅವರು ಏನಕ್ಕೆ ಕಿತ್ತಾಡ್ಕೋಬೇಕು, ಯಾಕೆ ಜಗಳ ಮಾಡ್ಕೋಬೇಕು, ನೋಡ್ಕೊಂಡು ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋಣ, ಇವತ್ತು ಸೇಫ್ಟಿ ವಿಷಯಕ್ಕೋಸ್ಕರ ಇವರೆಲ್ಲ ಮಾತಾಡ್ತಾ ಇರೋದು ಅಂತ ಹೇಳಿದ್ದು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವ್ರ ಅಗೇನ್ಸ್ಟೇನೆ NCR ಹಾಕಿದ್ದಾರೆ, ಹೇಳಿದ್ದಾರೆ 20 ಗುಂಡಗಳನ್ನ ಕರ್ಕೊಬಂದಿದ್ದಾರೆ ಅಂತ. ಅವ್ರು ಯಾವುದು 20 ಗುಂಡನೂ ಬಂದಿಲ್ಲ, ನಾವು ಯಾರೂ ಇಲ್ಲಿ ಗುಂಡಾಯಿಸಮ್ ಮಾಡೋಕ್ಕಿಲ್ಲ, ನಾವೆಲ್ಲ ಲೋಕಲ್ ರೆಸಿಡೆನ್ಸು, ನಾವೆಲ್ಲ EMI ಕಟ್ಕೊಂಡು ಮನೆ ನಡೆಸ್ತಾ ಇರೋರು. ನಮಗೆ ಬಂದುಬಿಟ್ಟು ನೀವು ಗುಂಡಾಯಿಸಮ್ ಮಾಡ್ತಾ ಇದ್ದೀರಾ ಅನ್ನೋದು ತಪ್ಪು. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್, ಅದನ್ನ ಹೇಳಿದ್ಮೇಲೆ ನಾವು ಹೋಗಿದ್ವಿ, ನಮಗೆ ಸೇಫ್ಟಿ ಇಶ್ಯೂಸ್ ಇದೆ ಅಂತ ನಾವು ಸ್ಟೇಷನ್ಗೆ ಹೋಗ್ಬಿಟ್ಟು NCR ಹಾಕಿದ್ದೀವಿ. ಇವತ್ತು ಇಷ್ಟೇ ಕೇಳ್ತಾ ಇರೋದು, ನಿಮಗೆ ಪ್ರಾಬ್ಲಮ್ ಇದೆಯಾ, ನಿಮಗೆ ಪ್ರಪೋಸಲ್ಸ್ ಇದೆಯಾ, ನಿಮ್ಮ ಹತ್ರ ಪ್ಲ್ಯಾನ್ ಇದೆಯಾ, ರೂಲ್ಸ್ ಪ್ರಕಾರ ಹೋಗಿ ಬಿಲ್ಡರ್ ಹತ್ರ ಮಾತಾಡಿ. ಯಾಕಂದರೆ ನಮ್ಗೆ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಅರಾಟ್ದು. ಆ ಬಿಲ್ಡಿಂಗ್ ನಮ್ಗೆ ಇನ್ನೂ ಹ್ಯಾಂಡ್ ಓವರ್, ಈ ಪ್ರಾಪರ್ಟಿ ಹ್ಯಾಂಡ್ ಓವರ್ ಆಗಿಲ್ಲ. ನಾವು ಒಂದು ಸಣ್ಣ ಅಸೋಸಿಯೇಷನ್ ಮಾಡಿಕೊಂಡು ಇವತ್ತು ನೋಡ್ತಾರೆ ಎಲ್ಲ ಗ್ರೀನರಿ ಡೆವಲಪ್ಮೆಂಟ್ ಮಾಡಿರೋ ರೆಸಿಡೆನ್ಸ್ ಇಲ್ಲಿ ಯಾರು ಏನೂ ಮಾಡಿಲ್ಲ. ನಮ್ಮ ಹಕ್ಕಿದೆ ನಮ್ಗೆ ಕೇಳೋಕ್ಕೆ, ನಾವು ಮಾಡಿರೋದು ನೀವು ಹೆಂಗೆ ಡೆಸ್ಟ್ರಾಯ್ ಮಾಡ್ತೀರಾ ಅಂತ ಕೇಳೋಕ್ಕೆ ನಮ್ಗೆ ರೈಟ್ಸ್ ಇದೆ ಇವತ್ತು. ಇಷ್ಟೇ ನಮ್ಗೆ ಕ್ವೆಶ್ಚನ್ನು. ನಿಮ್ಗೆ ಏನಿದೆಯಾ ಹೋಗಿ ಅರಾಟ್ ಹತ್ರ ಮಾತಾಡ್ಕೊಳ್ಳಿ, ಅವ್ರ ಬಿಲ್ಡರ್ ಏನಿದೆಯೋ ಡಿಸ್ಕಷನ್ ಮಾಡಿ ಒಂದು ಪ್ರಾಸೆಸ್ಸಲ್ಲಿ ಮಾಡಿ. ಇಷ್ಟ ಬಂದಂಗೆ ಬರೋದು, 40 ಜನನ ಕರ್ಕೊಬರೋದು, 20 ಜನನ ಕರ್ಕೊಬರೋದು ಎಲ್ಲ ಇಲ್ಲಿ ನಡೆಯೋದಿಲ್ಲ. ಹಂಗೇನೇ ಇತ್ತು ಅಂದರೆ ಎಲ್ಲ ರೆಸಿಡೆನ್ಸು ಮಕ್ಕಳು ಸಮೇತ ಬಂದು ನಾವು ರೋಡಲ್ಲಿ ಕೂತ್ಕೊತೀವಿ. ಅಷ್ಟೇ ಇರೋದು ನಮ್ಗೆ ಹೇಳೋಕ್ಕೆ. ನಿಮ್ಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಕಾನ್ವರ್ಸೇಷನ್ ಇದ್ದರೆ ಯು ಕ್ಯಾನ್ ಟಾಕ್. ಯೂನಿಸಮ್ ಈ ದೌರ್ಜನ್ಯ ನಡೆಯಲ್ಲ. ನಾವು ಕನ್ನಡದವರು ಎಲ್ಲರೂ ಚೆನ್ನಾಗಿ ಹ್ಯಾಪಿಯಾಗಿರಬೇಕು ಒಂದು ಕಮ್ಯುನಿಟಿಯಲ್ಲಿ. ಸೊ ನಾವು ಹೋಗಿದ್ವಿ ಸರ್, ನಾವು ಅವ್ರು ಹೇಳಿದಿಷ್ಟೇ. ಯಾಕಂದರೆ ನಮಗೂ ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು. ಶ್ರೀಕಾಂತ್ ಅನ್ನೋ ಒಬ್ಬರನ್ನ ಮೀಟ್ ಮಾಡಿದ್ವಿ. ಇನಿಷಿಯಲ್ 2-3 ಕಾನ್ವರ್ಸೇಷನಲ್ಲಿ ಅವ್ರು ಹೇಳಿದ್ದೇನು ಅಂದರೆ, ಇದು ಸಿವಿಲ್ದು
ನಾವು ಕೇಸ್ ತೊಗೊಳಕ್ಕಾಗಲ್ಲ, ನೀವು ಅವ್ರ ಹತ್ರ ಹೋಗಿ. ಯಾಕಂದರೆ ನಾವೇನಿಗೆ ಫಸ್ಟ್ ನಮಗೇನೋ ಪ್ರಾಬ್ಲಮ್ ಆದರೆ ನಾವು ಹೋಗೋದು ಸ್ಟೇಷನ್ಗೆ. ಅದು ಸಿವಿಲ್ಲೋ ಥ್ರೆಟ್ನಿಂಗೋ ನಮಗೆ ಗೊತ್ತಿಲ್ಲ, ನಮಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಾವಲ್ಲಿ ಹೋದಾಗ ಅವ್ರು ಹೇಳಿದ್ದು ಇಷ್ಟೇ, ಹಿಂಗೆ ಅಂತ. ನಾವು ಪಿ ಡಿ ಒ ಹತ್ರನೂ ಹೋದ್ವಿ, ಅವರು ಬಂದರು, ಅವರು ಮಾತಾಡಿ 30 ಫೀಟ್ ಕೊಡ್ರಮ್ಮ, ನಿಮ್ಗೇನು ರೋಡ್ ಇದೆಯೋ ಅದನ್ನ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅಂತಲೂ ಹೇಳಿದ್ರು. ಅದು ಮಾಡಿದ್ದೀವಿ. ಅದು ಮಾಡೋರು ಹೋಗಿ 10 ನಿಮಿಷಕ್ಕೆ ತಿರ್ಗಾ ಬಂದುಬಿಟ್ಟು ಅದು ಅವ್ರು ಹೇಳಿದ್ದನ್ನು ಮಾಡಿದ್ದೀನಿ, ನಿಮಗೆ ಸೋಮವಾರವರೆಗೂ ಟೈಮು, ಸೋಮವಾರದೊಳಗೆ ಹೇಳಿ ನನಗೆ ನೀವು 100 ಫೀಟ್ ಅಮ್ಯುನಿಟೀಸ್ ಕೊಡ್ತೀರೋ ಇಲ್ವೋ ಅಂತ ಸ್ಟಾರ್ಟ್ ಮಾಡಿದ್ರು ಕಾನ್ವರ್ಸೇಷನ್. ನಾವು ರೀಚ್ ಮಾಡೋರ್ನೆಲ್ಲ ರೀಚ್ ಮಾಡಿದ್ದೀವಿ. ಈ ಥರ ಬಂದುಬಿಟ್ಟು ಬುಲ್ಡೋಸರ್ ತೊಗೊಂಡು ಬಂದು ಹೊಡೆದಿದ್ದಾರೆ, JCB ತಂದು ಹೊಡೆದಿದ್ದಾರೆ, ಮಕ್ಕಳಿದ್ದಾರೆ, ಸೇಫ್ಟಿ ಬೇಕು ನಮಗೆ ಯಾವುದೂ ಕರೆಕ್ಟ್. ನಮ್ಗೆ ಏನು ಪಂಚಾಯತಿಂದ ನಿಮ್ಗೆ ಲೆಟರ್ಸ್ ಬರುತ್ತೆ ಎಲ್ಲ ಅದು ಬೇರೆ ವಿಷಯ ಸರ್. ನಮಗೆ ಅಫಿಷಿಯಲ್ಸಾಗಿ ಅದು ಏನು ಕರೆಕ್ಟಾಗಿ ಮಾಡಬೇಕು ಅದನ್ನು ಮಾಡಬೇಕಾಗಿತ್ತು, ಅದು ಇವತ್ತು ನಡೆದಿಲ್ಲ. ನಮಗೆ ಬೇಕಾಗಿರೋದು ಅಷ್ಟೇ ಸಪೋರ್ಟು ಅಂತ ನಾವು ಮಾತಾಡಿರೋದು. ಅವ್ರಿಗೇನು ಅಧಿಕಾರ ಇಲ್ಲ ಸರ್, ಅದನ್ನೇ ಹೇಳ್ತಾ ಇರೋದು. ಇದು ಅಮೋರಾ ಪ್ರಾಪರ್ಟಿ, ಇದು ನಾವು ಬಿಲ್ಡ್ ಮಾಡಿರೋದು, ಬಿಲ್ಡರ್ಸ್ ನಮಗೆ ಕೊಟ್ಟಿರೋದು. ಅವ್ರಿಗೆ ಯಾವುದೂ ರೈಟ್ಸ್ ಇಲ್ಲ ಬಂದು ಹೇಳಕ್ಕೆ ಕಮ್ಯುನಿಟೀಸ್ ಕೊಡಿ ಅಂತ ಹೇಳೋಕ್ಕೆ ರೈಟ್ಸ್ ಇಲ್ಲ ಅವ್ರಿಗೆ, ಆಯಿತಾ. ಅವ್ರು ನೀವು 100 ಫೀಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಗೌರ್ಮೆಂಟ್ ವಿಷಯ ಮಾತಾಡ್ತಾ ಇದೆ. ಮುಂದಿನ ರೋಡ್ ತೋರಿಸು, ಕನೆಕ್ಟಿಂಗ್ ರೋಡ್ ತೋರಿಸು, ಹಿಂದೆ ಕನೆಕ್ಟಿಂಗ್ ರೋಡ್ಸ್ ತೋರಿಸು ಅಲ್ಲ. ಅದು ಯಾವುದು ತೋರಿಸದೆ ಮಧ್ಯದಲ್ಲಿರೋ 100 ಫೀಟ್ ಮಾತ್ರನೇ ಬೇಕು ಅಂತ ಕೂತ್ಕೊಂಡ್ರೆ ಇದು ಯಾವ ನ್ಯಾಯ ನನಗೆ ಗೊತ್ತಿಲ್ಲ. ಅದು ಅವ್ರ ಮೇನ್ ಏಮ್ ಇರೋದು ಅಮ್ಯುನಿಟೀಸ್ ಬೇಕು. ಅವ್ರಿಗೆ ಅರಾಟಮರ ಅಮ್ಯುನಿಟೀಸ್ ಕೊಟ್ಟರೆ ನಾವು ಇದೇ 30 ಫೀಟ್ ರೋಡ್ ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಫುಲ್ ಹೊಡೆದಾಕ್ತೀವಿ. ಇರೋದನ್ನೆಲ್ಲ ಎಲ್ಲ ಗ್ರೀನರಿನೂ ಡೆಸ್ಟ್ರಾಯ್ ಮಾಡ್ತೀನಿ. ಅದು ಅವ್ರಿಗೆ ಗೊತ್ತು ಸರ್, ನಮಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿರಬೇಕು. ಯಾಕಂದ್ರೆ ಅವ್ರ ಐಡೆಂಟಿಟಿ ತೋರಿಸ್ತಾ ಇರೋದು ಒರಾಯನ್ ಗ್ರೂಪ್ ಅವರು, ಒರಾಯನ್ ಅವ್ರ ಬಿಲ್ಡರ್ಸ್ ಅವರು, ಇಷ್ಟೇ ಅವ್ರು ಮಾತಾಡ್ತಾ ಇರೋದು ಹೊರತು ಅವ್ರದ್ದು ಏನು ಐಡೆಂಟಿಟಿ ನಮಗೆ ಗೊತ್ತಿಲ್ಲ. ಅವ್ರು ಬಿಲ್ಡರ್ಸ್ ಅಂತ ಬರ್ತಾ ಇದ್ದಾರೆ, ಅವ್ರು ಬಾಬು ರೆಡ್ಡಿ ಅಂತ ಹೆಸರು ತೆಗಿತಾರೆ, ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರು ನಮ್ಮ ಹತ್ರ ಬಂದು ಮಾತಾಡಿಲ್ಲ, ನಮ್ಮ ಹತ್ರ ಡಿಸ್ಕಷನ್ ನಡೆದಿಲ್ಲ. ಅವ್ರು ಬಂದಿರೋ ನಾವು ಮಾರ್ಕೆಟಿಂಗ್ ಅವರು, ನಾವು ಬಂದು ಹೊಡಿತೀವಿ, ನಾವು ಮಾಡ್ತೀವಿ. ಸರ್ ನಾವು ಕ್ವೆಶನ್ ಮಾಡಿದ್ರೆ ಅವ್ರು ತಿರ್ಗಾ ನಮಗೇನೆ ವಲ್ಗರ್ ವರ್ಡ್ಸ್ ಯೂಸ್ ಮಾಡ್ತಾರೆ, ಕೆಟ್ಟ ಮಾತಲ್ಲೆಲ್ಲ ಮಾತಾಡ್ತಾರೆ. ಹೆಂಗಸ್ರಿದ್ದಾರೆ, ಮಕ್ಳಿದ್ದಾರೆ, ಅವ್ರಿಗೆಲ್ಲ ಏನೂ ಇಲ್ಲ. ಅದು ಅಲ್ಲಿ ನಿಂತಿರೋ ಅವ್ರನ್ನ ಯಾರನ್ನೋ ಬೈತಾರಂಗೆ ಕೆಟ್ಟ ಮಾತು ಬೈಯೋದು. ನಮ್ಮನ್ನು ಬೈಯೋಕ್ಕಾಗಲ್ವಲ್ಲ ಸರ್ ಡೈರೆಕ್ಟಾಗಿ. ಯಾರನ್ನೋ ಕಡೆ ತಿರ್ಕೊಂಡು ಅವ್ರನ್ನೆಲ್ಲ ಬೈಯೋದು, ಕಿರ್ಚಾಡೋದು, ಅವನ್ನ ತಂದು ಇದು ಮಾಡಿಬಿಡೋ ಐ ಮೀನ್ ಅದೆಲ್ಲ ಬೇಡ. ನಮಗೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿರ್ಬೋದು. ಅದು ಅವ್ರ ಮನೇಲಿ ಇಟ್ಕೊಳ್ಳಿ, ನಮ್ಮ ಮನೆಯವ್ರಿಗೂ ಬರ್ಕೂಡ್ದವ್ರು ಅಷ್ಟೇ. ಈ 15 ದಿನದಿಂದ ಎಲ್ಲ ಡೇ ಟು ಡೇ ಆ್ಯಕ್ಟಿವಿಟೀಸ್ ತುಂಬಾ ಇದಾಗ್ತಿದೆ. ಯಾರಿಗೂ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಮನೇಲಿ ತುಂಬ ಪ್ರೆಷರ್ ಜಾಸ್ತಿ. ಸೆಕ್ರೆಟ್ರಿನಾ? ಯು ಹ್ಯಾವ್ ಎ ಸೆಕ್ರೆಟ್ರಿ ಇನ್ ಅಸೋಸಿಯೇಷನ್? ನಮ್ಮ ಅಸೋಸಿಯೇಷನ್ ಸೆಕ್ರೆಟ್ರಿ ಬಂದು ಆಶಾ ಅಂತ ಇದ್ದರು, ಅವ್ರು ರಿಸೈನ್ ಮಾಡಿದ್ದಾರೆ. ಅವರು ಪ್ರೆಸಿಡೆಂಟ್, ಸಾರಿ, ಇವ್ರ ಸೆಕ್ರೆಟ್ರಿ ಪ್ರೆಸಿಡೆಂಟ್ ಬಂದಿಲ್ಲ ಸರ್ ಇವತ್ತು, ಅದು ಗೊತ್ತಿಲ್ಲ. ಅವರು ರಿಸೈನ್ ಮಾಡಿದ್ದಾರೆ. ಅವರು ವಾಟ್ಸಪ್ಪಲ್ಲಿ ರಿಸೈನ್ ಮಾಡಿದ್ದಾರೆ ಸರ್. ಅವ್ರಿಗೆ ಏನೋ ಅವ್ರಿಗೂ ಟ್ರಸ್ಟ್ ವಿಷಯ ಇದೆ, ನಾವು ಬರೋದಿಲ್ಲ ಅಂತ ಒಂದು ರೆಸಿಗ್ನೇಷನ್ ಹಾಕಿದ್ದಾರೆ. ಸೊ ಅದಾದಮೇಲೆ ಬಂದಿಲ್ಲ ಅವರು. ಈಗ ಸೆಕ್ರೆಟ್ರಿ ಇವ್ರ ಇನ್ಚಾರ್ಜ್. ಏನು ಸರ್? ಇಲ್ಲ ಅದೆಲ್ಲ ಏನು ಗೊಂದಲ ಎಲ್ಲ ಏನೂ ಇಲ್ಲ ಸರ್. ಅವ್ರ ಪರ್ಸ್ನಲ್ ರೀಸನ್ಗೋಸ್ಕರ ಅವ್ರು ರಿಸೈನ್ ಮಾಡಿದ್ದಾರೆ. ನಾವು ಒಂದು 10 ಜನ ಮೆಂಬರ್ಸ್ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಇವರು ಎಲ್ಲಾನು ನೋಡ್ಕೊತಾ ಇದ್ದಾರೆ. ಅವ್ರಿಗೇನೆ ಕರೆದ್ಬಿಟ್ಟು ಥ್ರೆಟನ್ ಮಾಡಿರೋದು. ಈಗ ರೆಪ್ರೆಸೆಂಟಿಂಗ್ ಅಮೋರಾ ಯಾರು? ನಿಶಾ ರೈ, ಆನೇಕಲ್ ತಾಲೂಕು. ಸೊ ನಿಶಾ ರೈ ಅಂದರೆ ಗೊತ್ತಿರ್ಬೋದು ಎಲ್ಲರಿಗೂ. ಇವತ್ತು ನಿಮ್ಮನ್ನ ಎಲ್ಲ ಕರೆಸಿದ್ದು ನಾನೇ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಒಂದು ಚಿಕ್ಕ ನೋಟಿಸಲ್ಲಿ ನಾನೊಂದು ರಿಕ್ವೆಸ್ಟ್ ಕಳಿಸಿ ಮೀಡಿಯಾದವ್ರು ಬರಬೇಕು ಅಂದಾಗ ನೀವೆಲ್ಲ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಏನಂದರೆ ಆರ್ಟ್ ಅಮೋರಾನಲ್ಲಿ ಸ್ವಲ್ಪ ರೋಡ್ ಸಂಬಂಧ ಇಶ್ಯೂಸ್ ಆಗ್ತಾಯಿದೆ. ಇಶ್ಯೂಸ್ ಹೆಂಗೆ ಅಂತ ಹೇಳಿದ್ರೆ, ಇವರು ನನ್ನ ಹತ್ರ ಶನಿವಾರ ಬರ್ತಾರೆ, ಹೋದ ಶನಿವಾರ ಬರ್ತಾರೆ. ಬಂದು ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆರ್ಟ್ ಅಮೋರಾ ಅಸೋಸಿಯೇಷನ್ ಟೀಮ್ ಬರ್ತಾರೆ. ಯಾಕೆ ಬರ್ತಾರೆ ನಿಶಾ ರೈ ಹತ್ರ ಅಂದರೆ,
ಜೈ ಕರ್ನಾಟಕ ಸ್ಟೇಟ್ ಮಹಿಳಾ ಘಟಕದಲ್ಲಿ ನಾನೇ ಇರೋದು. DCC ಜನರಲ್ ಸೆಕ್ರೆಟ್ರಿ ಕಾಂಗ್ರೆಸ್ಸಲ್ಲೂ ನಾನೇ ಇರೋದು. ಸೋಷಲ್ ಆ್ಯಕ್ಟಲ್ಲೂ ನಾನೇ ಇರೋದ್ರಿಂದ ಅವರು ನಮ್ಮ ಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಮಹಿಳೆಯರಿದ್ದಾರೆ. ಅವ್ರ ಹತ್ರ ಹೋಗಿ ನಾವು ಹೆಲ್ಪ್ ಕೇಳಿದ್ರೆ ಸಹಾಯ ಮಾಡಿ ಅಂತ ನನ್ನ ಹತ್ರ ಬಂದರು. ನಾನು ಹೇಳಿದೆ, ನನ್ನ ಹತ್ರ ಸಹಾಯ ನೀವು ಕೇಳಿದ್ರೆ ನನಗೆ ಫಸ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. 2 ಪುಟದ ಕಂಪ್ಲೇಂಟ್ ನನಗೆ ಬರೀತಾರೆ ಅಸೋಸಿಯೇಷನ್ ಟೀಮ್ ಅವರು. ಬರೆದು ಏನು ಹೇಳ್ತಾರೆ ಅಂದರೆ, ಮೇಡಮ್ ನಮಗೆ ತುಂಬ ದಬ್ಬಾಳಿಕೆ ಆಗ್ತಾ ಇದೆ, ನಮಗೆ ಕೆಟ್ಟ ಶಬ್ದದಲ್ಲಿ ಬಿಲ್ಡರ್ಸ್ ಅವರೆಲ್ಲ ಬಂದು ಹೆಸರು ಹೇಳಿ ಓರಿಯನ್ ಬಿಲ್ಡರ್ಸ್ ಎಲ್ಲ ಬಂದು ನಮಗೆ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ. ಇಲ್ಲಿ ಗೌರ್ಮೆಂಟ್ ವಿಚಾರವಾಗಿ ಸ್ವಲ್ಪ ಇಲ್ಲಿ ಏನೋ ಒಂದು ನಡೀತಾ ಇದೆ. ಸ್ವಲ್ಪ ನಾವು ಬೇರೆ ಬೇರೆ ಜನಾಂಗದವ್ರು ಇರೋದ್ರಿಂದ, ಕನ್ನಡ ಬರದೇ ಇರೋದು ಕಾರಣದಿಂದ ಸ್ವಲ್ಪ ಕನ್ನಡ ಮಾತಾಡೋರು ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಸಹಾಯ ಬೇಕು, ಬಂದು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಇವರು ನನಗೆ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ನಾನು ನೆಕ್ಸ್ಟ್ ಡೇ ಹೇಳ್ತೀನಿ ಅವ್ರಿಗೆ, ನೀವೊಂದು ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿ ಅವ್ರನ್ನ ಕರೀರಿ ಅಂತ ಹೇಳ್ತೀನಿ. ಕರೆದಾಗ ಅವರು ಇದೇ ಪ್ರಿಮಿಸಸ್ಸಲ್ಲಿ ಬರ್ತಾರೆ. ಬಂದು ಅವ್ರ ಕಡೆಯಿಂದ, ಬಿಲ್ಡರ್ ಕಡೆಯಿಂದ ಸಂತೋಷ್ ಅಂತ ಒಂದು ವ್ಯಕ್ತಿ ಬರ್ತಾರೆ. ಬಂದು ನನ್ನ ಹತ್ರ ಮಾತಾಡೋಕ್ಕೆ ಕೂತ್ಕೊಳ್ಬೇಕಾದ್ರೆ ನಾನು ಇವ್ರಿಗೆ ಹೇಳ್ತೀನಿ, ನಾವು ದಿನ ಬೆಳಗಾದರೆ ಮೀಡಿಯಾನಲ್ಲಿರೋರು, ನಾನು ಹೇಳ್ತೀನಿ, ನೋಡಮ್ಮ ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ದಯವಿಟ್ಟು ವೀಡಿಯೋ ಮಾಡಿ ಅಂತೀನಿ. ಸ್ಟಾರ್ಟಿಂಗ್ ಒಂದು 5-10 ಮಿನಿಟ್ಸ್ ವೀಡಿಯೋ ಮಾಡ್ತಾರೆ. ಅವನು ನನ್ನ ಹತ್ರ ಮಾತಾಡಿಬಿಟ್ಟು ಏನೂ ಮಾತಾಡಲ್ಲ, ತುಂಬ ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ. ನಾನು ಹೇಳ್ತೀನಿ, ನೋಡಪ್ಪ ನೀನು ಬಿಸ್ನೆಸ್ಸಲ್ಲಿದೆಯಾ, ನಾನು ಬಿಸ್ನೆಸ್ಸಲ್ಲಿದ್ದೀನಿ, ಎಂಡ್ ಆಫ್ ದ ಡೇ ಎಲ್ಲ ಅಣ್ತಮ್ಮಂದರು, ದಯವಿಟ್ಟು ಜಗಳ ಮಾಡಬೇಡ, ಪ್ರಾಬ್ಲಮ್ನ ಸಾಲ್ವ್ ಮಾಡು, ನಿಮ್ಮ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವ್ರನ್ನೆಲ್ಲ ಕರೆಸು ಮಾತಾಡೋಣ ಅಂತ ಹೇಳಿದಾಗ ಮನುಷ್ಯ ನನ್ನ ಹತ್ರ ತಲೆ ಅಲ್ಲಾಡಿಸಿ ಹೋಗ್ತಾನೆ. ಹೋಗಿ ಇದೇ ಜಿಗಣಿ ಸ್ಟೇಷನ್ನಲ್ಲಿ NCR ಮಾಡ್ತಾನೆ ನಿಶಾರೈ ಮೇಲೆ. NCR ಮಾಡಿ ನಾನು 20 ಜನ ಹುಡುಗರನ್ನ ಕರ್ಕೊಂಡು ಬಂದಿದ್ದೆ ಅಂತ ಹೇಳ್ತಾರೆ. ಇಲ್ಲಿ ಸೋನು ಪ್ರೀತಿ ಅನ್ನೋರು ಇಬ್ಬರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇಬ್ಬರು ನಿನ್ನೆ ಡೇಟಲ್ಲಿ ಹೋಗಿ ಇದೇ ಪೊಲೀಸ್ ಠಾಣೆಗೆ ಹೋಗಿ ಜಿಗಣಿ ಸ್ಟೇಷನ್ಗೆ ಹೋಗಿ NCR ಯಾವ ರೀತಿನಲ್ಲಿ ಮಾಡಿದ್ರಿ ಮೇಡಮ್, ಕಂಪ್ಲೇಂಟ್ ಕೊಟ್ಟು ನಾವು ಸಹಾಯ ಕೇಳಿದ್ದಕ್ಕೆ ಮೇಡಮ್ ಬಂದು ನಮಗೆ ಬರೀ ಮಾತಾಡೋಕ್ಕೆ ಮೇಡಮ್ ಬಂದರು, ನೀವಿದು ಮಾಡಿದ ತಪ್ಪು, ಅವ್ರು ನಮಗೆ ಬಂದು ಇಲ್ಲಿ ಕಿರುಕುಳ ಕೊಟ್ಟು ಕೆಟ್ಟ ಮಾತಲ್ಲಿ ಬೈತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಪೊಲೀಸ್ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಸರ್ ನೀವು ನ್ಯಾಯ ಎಲ್ಲಿದೆ ಅಲ್ಲಿ ನೀವು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದಾಗ ಇಮಿಡಿಯೇಟಾಗಿ ಪೊಲೀಸವರು ಇವರಿಬ್ರದ್ದು ಏನು ಹೇಳ್ತಾರೆ ಕಂಪ್ಲೇಂಟು, ಅದನ್ನು ಕಂಪ್ಲೇಂಟ್ನ ತೊಗೊಂಡು ಅವರು ಒಂದು NCR ಮಾಡಿ ಕೊಡ್ತಾರೆ. ಇವಾಗ ನನಗೆ ಹೆಸರು ಬೇಡ, MLA ಸಾಹೇಬರು ಕರೆದಿದ್ರು, ಹೋಗಿದ್ದೆ, ಮಾತುಕತೆ ಮಾಡಿದೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಇಲ್ಲಿ 2006ಅಲ್ಲಿ ನಿಮಗೆಲ್ಲರಿಗೂ ಗೊತ್ತು STRR ರೋಡ್ ಕನೆಕ್ಟಿವಿಟಿ ಬರ್ತಾ ಇದೆ ಅಂತ. ಇದು ಏನು ಹೊಸ ವಿಚಾರ ಅಲ್ಲ, ಹಳೆ ವಿಚಾರನೇ. ಈ ಹಳೆ ವಿಚಾರದಲ್ಲಿ ಏನಾಗುತ್ತೆ, ಕನೆಕ್ಟಿವಿಟಿ ಆಗಬೇಕಾದ್ರೆ ಹಲವಾರು ಲೇಔಟ್ಗಳಿಗೂ ಪ್ರಾಬ್ಲಮ್ಸ್ ಆಗುತ್ತೆ. ಆ ಪ್ರಾಬ್ಲಮ್ಸ್ ಆಗೋದನ್ನ ಇವರು ಬ್ಲೂ ಪ್ರಿಂಟಲ್ಲಿ ನೋಡಿ ಲೇಔಟ್ ಅವರು ಹಿಂದ್ಗಡೆ ಲೇಔಟನ್ನು ಅವ್ರು ತೊಗೊಂಡಿದ್ದಾರೆ. ಫ್ಯೂಚರಲ್ಲಿ ಬರೋ 100 ಫೀಟ್ ರೋಡ್ನ ಇವ್ರೇನು ಹೇಳ್ತಿದ್ದಾರೆ, ನಮಗೆ ಜಾಗ ಮಾಡಿಕೊಡಿ, ನಾವಿಲ್ಲಿ ಲೇಔಟ್ ಮಾಡ್ತಾಯಿದ್ದೀವಿ, ನಮಗೆ ಪಂಚಾಯತ್ ರೋಡು ಆ ಕಡೆಯಿಂದನೂ ಆಕ್ಸೆಸಬಿಲಿಟಿ ಇದೆ, ಆದರೆ ನಮ್ಗೆ ಇದೂ ಆಕ್ಸೆಸಬಿಲಿಟಿ ಬೇಕು ಅಂತ ಬಿಲ್ಡರ್ ಕೇಳಿದಾರಂತೆ. ನನಗೆ MLA ಸಾಹೇಬರು ಹೇಳಿರೋ ಅಂಥ ಮಾಹಿತಿ. ಸೊ ನಾವು ಇಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಬಂದು ಕೇಳಿದರೆ ನಾವು 100% ಕೊಡ್ತಾಯಿದ್ವಿ. ಈಗಲೂ ನಾನು ಸಾಹೇಬ್ರ ಹತ್ರ ಹೇಳಿ ಬಂದಿರೋದೇನೆಂದರೆ, ನಾವು ರೋಡ್ ಕೊಡೋಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಇರೋದು 30 ಅಡಿ ರೋಡು. ಈ 30 ಅಡಿ ರೋಡನ್ನ ಕಂಟಿನ್ಯೂ ಮಾಡ್ಕೊಂಡು ಗೇಟ್ ಹಾಕ್ಕೊಂಡಂಗಿದ್ರೆ ಹಾಕೊಬೋದು ಅವರು. ಯಾಕಂತೇಳಿದ್ರೆ ಮಾನವೀಯತೆಯಿಂದ ಇವತ್ತು ನೋಡೋಕ್ಕೆ ಹೋದರೆ ನಾವು ಸರ್ಕಾರಕ್ಕೆ ಅಗೇನ್ಸ್ಟಾಗಿ ಹೋಗೋಕ್ಕಾಗಲ್ಲ. ಸೊ ಸರ್ಕಾರದಲ್ಲಿ ಬ್ಲೂ ಪ್ರಿಂಟಲ್ಲಿ ಏನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಆ ಪಾಲನೆ ತಗೊಂಡಾಗ ನಾವು ಏನು ಮಾಡಬೇಕು, 30 ಅಡಿ ರೋಡ್ ಏನಿದೆ ಅದು ಕಂಟಿನ್ಯೂಷನ್ ಕೊಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡೋಂಗಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವರು ಇಲ್ಲಿ ಬಂದು ಏನು ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತೇಳಿದ್ರೆ, ಇವ್ರ ಅಮ್ಯುನಿಟೀಸ್ ಎಲ್ಲ ನಮ್ಮ ಅಮ್ಯುನಿಟೀಸು, ನಿಮ್ಮ ಅಮ್ಯುನಿಟೀಸ್ ನಾವು ಯೂಸ್ ಮಾಡ್ತೀವಿ, ನೀವು ಕೊಟ್ಟಿಲ್ಲ ಅಂದರೆ ನಾವು ರೋಡ್ನ ಒಡೆದು ಬ್ರಾಡನ್ ಮಾಡ್ತೀವಿ ಅನ್ನೋದು ತಪ್ಪು. ಅಧಿಕಾರಿಗಳ ಹತ್ರ ಹೋಗಿ ಕೂತ್ಕೊಂಡು ವಿಚಾರಣೆ ಮಾಡಿ ಅವರು ರೋಡು ಎಲ್ಲ ಕಡೆ ಡೆವಲಪ್ಮೆಂಟ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್, ಯಾರೂ ಏನು ಮಾಡೋಕ್ಕಾಗಲ್ಲ, ಮೀಡಿಯಾನೂ ಏನು ಮಾಡೋಕ್ಕಾಗಲ್ಲ, ಪೊಲೀಸವರು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೆ ತಲೆ ಬಾಗಬೇಕು.
ನಾವು ಅವಾಗ 100 ಅಡಿ ರೋಡ್ ಬಿಡಬೇಕು ಅಂದರೆ ಬಿಟ್ಟೇ ಬಿಡಬೇಕು. ಆ ಟೈಮಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಬಿಡ್ತೀವಿ ಅಂತಲೂ ನಾನು ಹೇಳಿದ್ದೀನಿ ಅವ್ರಿಗೆ. ಇವಾಗ ಅಟ್ ಪ್ರೆಸೆಂಟ್ ಆ ಸಂದರ್ಭ ಬರದೇ ಇರೋ ಕಾರಣ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಮೇನ್ ರೋಡಿಂದ ಹಿಡಿದು ಈ ಲೇಔಟ್ವರೆಗೂ ನೀವು ಒಂದು ರೌಂಡ್ ನೀವೆಲ್ಲರೂ ಅದೇ ರೋಡಲ್ಲಿ ಬಂದ್ರಿ, ಯಾರ ಗಾಡಿನೂ ಪಂಚರ್ ಆಗಿಲ್ಲ ಅಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ಯಾಕಂತ ಹೇಳಿದ್ರೆ ಇಲ್ಲಿ ರೋಡು ವಸತಿ ಇಲ್ಲ, ಸ್ಟ್ರೀಟ್ ಲೈಟ್ ವಸತಿ ಇಲ್ಲ. ಆದರೆ ಪಿ ಡಿ ಒ ಆಗಲಿ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಎಲ್ಲರೂ ಬಂದು ಇಲ್ಲಿ ಕಾಂಪೌಂಡ್ ಹೊಡೆದು ಎಲ್ಲ ಮಾಡಿ ನನಗೆ ರೋಡ್ ಕೊಡಿ ಅನ್ನೋ ಒಂದು ವಸತಿ ಇದೆ. ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನೀವು ಎಲ್ಲರಿಗೂ ಕರೆಕ್ಟಾಗಿ ನ್ಯಾಯ ಕೊಡೋಂಗಿದ್ರೆ ದಯವಿಟ್ಟು ಎಲ್ಲರೂ ಒಳ್ಳೆ ನ್ಯಾಯ ಕೊಡಿ. ಅವ್ರು ರೋಡ್ ಕೊಡೋಕೆ ಅವ್ರು ಒಪ್ಕೊಂಡಿದ್ದಾರೆ, ನೀವು ಅವ್ರಿಗೆ ವಸತಿ ಕೊಡಿ, ಅವ್ರಿಗೆ ಲೈಟ್ ಹಾಕ್ಕೊಡಿ, ಅವ್ರಿಗೆ ನೀರಿಲ್ಲ ನೀರು ವಸತಿ ಕೊಡಿ, ಪಂಚಾಯತಿಂದ ನೀರು ಕೊಡಿ ಅವ್ರಿಗೆ. ಆಮೇಲೆ ಅವ್ರಿಗೆ ಟಾರ್ ರೋಡ್ ಹಾಕ್ಸ್ಕೊಡಿ. ಅವ್ರು ಇವಾಗ ಇಲ್ಲಿ 30 ಅಡಿ ರೋಡ್ ಕಂಟಿನ್ಯೂಷನ್ ಕೊಡ್ತಾರೆ, ಆ ಕಂಟಿನ್ಯೂಷನ್ಗೆ ಅವ್ರ ಪ್ರಾಜೆಕ್ಟ್ಗೆ ಒಂದು ಗೇಟ್ ಹಾಕ್ಕೊಳ್ಳಿ. ಗೇಟ್ ಹಾಕ್ಕೊಂಡು ಅವ್ರದ್ದು ಏನಿದೆ ಇವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ, ವಿಶ್ ಲಿಸ್ಟ್ ಏನಿದೆ, ನಾನು ಇವತ್ತು ನಾಳೆದರಲ್ಲಿ ವಿಶ್ ಲಿಸ್ಟ್ ರೆಡಿ ಮಾಡ್ತೀನಿ. ಇದೇ ನಮ್ಮ ಅಧಿಕಾರಿಗಳ ಹತ್ರ ಹೋಗ್ತೀವಿ, ಆ ವಿಶ್ ಲಿಸ್ಟ್ ಕೊಡ್ತೀವಿ ಬಿಲ್ಡರ್ಗೆ. ಆ ವಿಶ್ ಲಿಸ್ಟ್ಗೆ ಅವರು ಸಹಿ ಕೊಟ್ಟರೆ ನಾನು ಇದನ್ನು ಮುಂದೆ ತೊಗೊಂಡು ಹೋಗ್ತೀನಿ ಒಳ್ಳೆ ರೀತಿಯಲ್ಲಿ. ಆದರೆ ಪ್ರೆಸ್ ಅವ್ರದ್ದು ನಾನು ಹೆಲ್ಪ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಇದ್ದಾರೆ, ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಯಾರ್ಯಾರೋ ಬಂದು ಇಲ್ಲಿ ಬೆದರಿಕೆ ಹಾಕೋಕ್ಕೆ ರೌಡಿಸಮ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ಆರಾಟ್ ಅಮೋರಾನಲ್ಲಿ ಯಾವುದೇ ಹೆಣ್ಮಕ್ಳಾಗಲಿ ಗಂಡಸರು ಆಗಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಪೊಲೀಸವರು ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಇದು ಲೀಗಲ್ ಪ್ರಾಬ್ಲಮ್ ಅಲ್ಲ, ಲೀಗಲ್ ಪ್ರಾಬ್ಲಮ್ ಅಮೋರಾ ಮಿಸ್ಟರ್ ಟೋನಿ ಅವರು ತಗೊಂಡು ಲೀಡ್ ಮಾಡ್ತಾರೆ. ಆದರೆ ರೆಸಿಡೆನ್ಸಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ದಯವಿಟ್ಟು ಪೊಲೀಸವರು ಮುಂದಿಂತು ಇವರು ಇಷ್ಟು ಜನಕ್ಕೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ವಿನಂತಿಸ್ತೀನಿ. ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲಿ ಅಷ್ಟೇ. ಬಿಲ್ಡರ್ ಹತ್ರ ಏನು ಮಾತಾಡಬೇಕು ಅದೆಲ್ಲ ನಾನು MLA ಸಾಹೇಬರು ಮಾತಾಡ್ತಿದ್ದೀವಿ, ಮಾತಾಡಿ ಇದಕ್ಕೊಂದು ಕನ್ಕ್ಲೂಷನ್ ಕೊಟ್ಟು ಕ್ಲೋಸರು ಕೊಡ್ತೀವಿ ಅತಿ ಶೀಘ್ರದಲ್ಲಿ. ಆದರೆ ಈ ಮೂಲಕ ಸುಮ್ಮನೆ NCR ಮಾಡೋದು, ಅಲ್ಲಿ ಮಾಡೋದು, ಇದು ಮಾಡೋದು, ದಯವಿಟ್ಟು ಸರ್ ಬಂದು ಸ್ಪಾಟಲ್ಲಿ ನೋಡಿ. ಯಾರು ಏನೂ ಮಾಡ್ತಾ ಇಲ್ಲ. ನಮಗೆ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಬೇಕು. ಸುಮ್ಮನೆ ಜನ ಬಂದು ಏನೇನೋ ಹೇಳೋದು ಬಿಟ್ಬಿಡಿ. ಇಲ್ಲಿ ಅಸೋಸಿಯೇಷನ್ ಅಂತ ಒಂದು 10 ಜನ ಇದ್ದಾರೆ, ಆ 10 ಜನ ಹೆಸರು ನಾನು ಸ್ಟೇಷನ್ಗೂ ಕೊಡ್ತೀನಿ. ನಮ್ಮ ಮಂಜುನಾಥ್ ಸರೇ ಇರೋದು ಸರ್ಕಲ್ಲು. ದಯವಿಟ್ಟು ಮಂಜುನಾಥ್ ಸರ್ ನಿಮ್ಮ ಪರ್ಸ್ನಲಾಗಿ ಬಂದು ನಾನು ಭೇಟಿ ಆಗ್ತೀನಿ. ನೀವು ಈ ಸೊಸೈಟಿಗೆ ಬರಬೇಕು, ಈ ಸೊಸೈಟಿನಲ್ಲಿರೋರಿಗೆಲ್ಲರಿಗೂ ನೀವು ಹೆಲ್ಪ್ ಮಾಡಬೇಕು. ಲೀಗಲಾಗಿ ಏನಿದೆ ಆ ಲೀಗಲ್ ಟರ್ಮ್ಸು ನಾವು MLA ಅವ್ರ ಥ್ರೂಯಿಂದ ನಾನು ಮುಂದೆ ತೊಗೊಂಡು ಹೋಗ್ತೀನಿ. ಆದರೆ ಇವ್ರ ಪ್ರೊಟೆಕ್ಷನ್ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತೀನಿ. ಥ್ಯಾಂಕ್ ಯು. 112 ಇದ್ದರೆ ನಿಮಗೂ ಗೊತ್ತಿದೆ ಸರ್, ಇವತ್ತು 112 ಫೋನ್ ಮಾಡಿದ ತಕ್ಷಣ ಬರ್ತಾರಾ ಸರ್? ಎಷ್ಟು ಸಲ ಟ್ರೈ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. 1 ಅವರ್ ಆಗುತ್ತೆ ಅವ್ರು ಬರೋಕ್ಕೆ, ಆದರೆ ಬಂದಿದ್ದಾರೆ. ನಾವು ಅವ್ರ ಅಗೇನ್ಸ್ಟ್ ಹೋಗಿಲ್ಲ, ಬಂದಿದ್ದಾರೆ. ಆದರೆ ಬಂದು ಇದು ಲೀಗಲ್ಗೆ ಬರುತ್ತೆ ಮೇಡಮ್, ದಯವಿಟ್ಟು ಕೋರ್ಟ್ ಮೊರೆ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಕ್ಕೇ ಇವ್ರಿಗೂ ಅರ್ಥ ಆಗಿದೆ. ಕೋರ್ಟ್ ಮೊರೆ ಹೋಗಿದ್ದೀವಿ, ಅಡ್ವೊಕೇಟ್ಸ್ ಹತ್ರ ಮಾತಾಡ್ತಾ ಇದ್ದೀವಿ, ಅವ್ರು ಏನೇನು ಪೇಪರ್ಸ್ ಕೇಳಿದ್ದಾರೆ ಎಲ್ಲ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೆ ಆ ಒಂದು ಗ್ಯಾಪಲ್ಲಿ ಇವತ್ತು ಸರ್ ಆನೇಕಲ್ ಆಗಲಿ, ಜಿಗಣಿ ಆಗಲಿ, ಬ್ಯಾಂಗ್ಳೂರು ಸೌತಲ್ಲಿ ಎಷ್ಟು ಕ್ರೈಮ್ ಆಗ್ತಾಯಿಲ್ಲ ಸರ್? ಇವ್ರ ಲೈಫ್ಗೆ ಥ್ರೆಟನ್ ಇದೆ ಅಂತ ಹೇಳಿದಾಗ ಯಾರು ಸರ್ ಸೆಕ್ಯೂರಿಟಿ ಕೊಡಬೇಕು? ನಮ್ಮ ಪೊಲೀಸ್ ಅಧಿಕಾರಿಗಳೇ ಕೊಡಬೇಕು. ಹೆಂಗೆ ಸರ್ ಮನವಿ ಮಾಡಬೇಕು ನಮ್ಮಂಥವ್ರು ಪೊಲೀಸ್ ಅಧಿಕಾರಿಗೆ? ನಿಮ್ಮ ಥ್ರೂ ನಾವು ಮನವಿ ಮಾಡ್ತಾಯಿದ್ವಿ. ಈ ಮನವಿನ ತಗೊಂಡು ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನು ಆರೋಪಿಸ್ತಾ ಇಲ್ಲ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇವ್ರ ಕೈ ಹಿಡೀರಿ ಅಂತ ಅಷ್ಟೇ. ಯಾಕಂದರೆ ನೋಡಿ, ನಾನೆಲ್ಲೋ ಕೂತಿದ್ದೆ, ಅಲಿಗೇಷನ್ ಆದಾಗ, ಪ್ರಾಬ್ಲಮ್ ಆದಾಗ ಇದೇ ಜಿಗಣಿ ಪೊಲೀಸವ್ರು ನಮಗೆ ಹೆಲ್ಪ್ ಮಾಡಿ NCR ಮಾಡಿನೂ ಕೊಟ್ಟಿದ್ದಾರೆ. ಮೇಡಮ್ ನಿಮಗೆ ಏನೇ ಬೇಕಂದ್ರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಲೂ ನಿಂತಿದ್ದಾರೆ. ಆದರೆ ಮೇಡಮ್ ಇದು ಜಮೀನು ವಿಚಾರ,
ನಾವು ಜಮೀನು ವಿಚಾರ ಬಂದುಬಿಟ್ಟು ಲೀಗಲ್ ಹೋಗುತ್ತೆ ಸರ್. ಜಮೀನು ವಿಚಾರದಲ್ಲಿ ಪೊಲೀಸವ್ರು ಏನು ಸರ್ ಮಾಡ್ತಾರೆ, ಜಮೀನು ವಿಚಾರ ಬಂದಾಗ ಪೊಲೀಸವರು ಲೀಗಲ್ ನಾನು ಮೊರೆ ಹೋಗಿದ್ದೀನಿ, ಲೀಗಲ್ ನಾನು ಮಾಡ್ತಾಯಿದ್ದೀನಿ ಸರ್. ಬಟ್ ಇಲ್ಲಿರೋ ಯಾರಿಗೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ, ಏನು ಕ್ರೈಮ್ ಆಗಬಾರ್ದು ಅಂತ ನಾನು ಪೊಲೀಸವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಜಮೀನು ವಿಚಾರದಿಂದಾನೇ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನು ಸ್ವಲ್ಪ ಹೆಲ್ಪ್ ಮಾಡಿ ದಯವಿಟ್ಟು, ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ ಅಷ್ಟೇ. 159 ವಿಲ್ಲಾಸ್ ಇದೆ. 159ನಲ್ಲಿ ಒಂದೊಂದು ಮನೆಯಲ್ಲಿ ಇಬ್ಬರು ಓಟ್ ಹಾಕಿದ್ರು ಎಷ್ಟಾಯಿತು ಸರ್? 3 ಜನ ಓಟ್ ಹಾಕಿದ್ರು ಎಷ್ಟಾಯಿತು? 300-400 ಜನ, 500 ಜನ ಆನ್ ಆ್ಯನ್ ಆ್ಯಾವ್ರೇಜ್ ಇಟ್ಕೊಳ್ಳಿ. 500 ಓಟ್ ಇರೋ ಅಂಥ ಆರಾಟ್ ಅಮೋರ ಕಮ್ಯುನಿಟಿ ಇದು. ದಯವಿಟ್ಟು MLA ಸಾಹೇಬರು ಇದನ್ನು ಸೀರಿಯಸ್ಸಾಗಿ ತಗೊಳ್ಬೇಕು. ಇವ್ರಿಗೆ ನ್ಯಾಯ ದೊರಕಿಸ್ಕೊಡಿ. PDO ಅವರು ಬಂದು ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಆದರೆ MLA ಸಾಹೇಬರು ಸ್ವಲ್ಪ ಈ ಕಡೆ ಗಮನ ಕೊಟ್ಟರೆ ಈ ಓಟೆಲ್ಲ ನಿಮಗೆ ಸರ್, ಬೇರೆ ಯಾರಿಗೂ ಹೋಗಲ್ಲ. ದಯವಿಟ್ಟು ಇಷ್ಟು ಜನಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅವರು ನೀವು ಹೇಳ್ದಂಗೆ ನಿಮ್ಮ ಅನುಕೂಲಕ್ಕೆ ನೀವೇನು ಹೇಳ್ತೀರೋ ಅವರು ನಿಲ್ತಾರೆ. ದಯವಿಟ್ಟು ಇದು ಎಲ್ಲ ಒಗ್ಗಟ್ಟಿನ ಪಾಲಿಟಿಕ್ಸ್, ಟೀಮ್ ವರ್ಕ್ ಬೇಕೇ ಬೇಕು. ದಯವಿಟ್ಟು ಅವ್ರು ರೆಡಿ ಇದ್ದಾರೆ, ದಯವಿಟ್ಟು ನೀವು ಬಂದು ಅವ್ರ ಕೈ ಜೋಡಿಸಿ. ಸೆಕ್ಯೂರಿಟಿ ಅವರು ಒಮ್ಮೊಮ್ಮೆ ಯಾರು ಇಲ್ಲದ ಟೈಮಿಗೆ ಬಂದು ಮರ ಎಲ್ಲ ತೆಗೆದಾಕಿ, ನಾವೇ ನಡ್ಬೆಳೆಸಿದ ಮರ ಎಲ್ಲ ತೆಗೆದಾಕಿ ಹಾಳು ಮಾಡಿ ಬೆದರಿಕೆ ಹಾಕ್ತಿದ್ದಾರೆ. ನಮಗೆ ಸೆಕ್ಯೂರಿಟಿ ಬೇಕಾಗಿದೆ. ಬೇಕಾದವ್ರು ನೀವೇ, ದಯವಿಟ್ಟು ರಕ್ಷಣೆ ಕೊಡಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಲೀಗಲ್ ಏನೇ ಇದೆ ಅಡ್ವೊಕೇಟ್ಸ್ ನೋಡ್ಕೊಳ್ತಾ ಇದ್ದಾರೆ ಲ್ಯಾಂಡ್ ಬಗ್ಗೆ. ಆದರೆ ಇಲ್ಲಿ ಜನ ಬಂದು ಏಕಾಏಕಿ JCBಗಳು ತೊಗೊಂಡು ಬಂದು ಬಡಿಯೋದು ಎಲ್ಲ ಮಾಡ್ತಾ ಇರೋದ್ರಿಂದ ಯಾವುದೋ ನಮ್ಮ ಮಕ್ಕಳಿಗೆ ಏನಾದರೂ ಹಾನಿಯಾಗ್ಬೋದು. ದಯವಿಟ್ಟು ಪೊಲೀಸವರು ಇದನ್ನು ಪ್ರಿಯಾರಿಟಿನಲ್ಲಿ ತೊಗೊಂಡು ಇವ್ರಿಗೆ ಸೆಕ್ಯೂರಿಟಿ ಕೊಡಬೇಕು. ಇಷ್ಟು ಜನ ಇದ್ದಾರೆ, ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿ ಸೆಕ್ಯೂರಿಟಿ ಕೊಡಿ. MLA ಸಾಹೇಬರು ಇದಕ್ಕೊಂದು ಕರೆಕ್ಟ್ ಡಿಸಿಷನ್ ತೊಗೊಂಡು ಕ್ಲೋಸರ್ ಕೊಡಬೇಕು ಅಂತ ನಾನು ಮನವಿಯನ್ನು ಕೊಟ್ಟಿದ್ದೀನಿ. ಆ ಮನವಿ ಅಪ್ರೂವ್ ಆಗಿದೆ. ಅತಿ ಶೀಘ್ರದಲ್ಲಿ ಇವ್ರಿಗೆಲ್ಲ ನ್ಯಾಯ ಕರೆಕ್ಟಾಗಿ ಸಿಗುತ್ತೆ. ಆ ನ್ಯಾಯನ ನಾನು ಒಳ್ಳೆ ರೀತಿಯಲ್ಲಿ ಇವ್ರಿಗೆ ದೊರಕಿಸಿ ನಾನು ಎಕ್ಸಿಟ್ ಆಗ್ತೀನಿ. ಥ್ಯಾಂಕ್ ಯು. ಕಾಂಪೌಂಡ್ ಹೊಡಿತಾ JCB ತಗೊಂಡು ಕಾಂಪೌಂಡ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು ಹೊಡಿತಾರೆ? ಅಧಿಕಾರಿಗಳ ಅಥವಾ ಮೂರನೇ ವ್ಯಕ್ತಿಗಳ? ಬಿಲ್ಡರ್ಸು ಬಂದು PDO ಅವ್ರ ಹತ್ರ, ಅಧಿಕಾರಿಗಳ ಹತ್ರ ಎಲ್ಲ ಬ್ಲೂ ಪ್ರಿಂಟಲ್ಲಿ ನೋಡಿ ಇಲ್ಲಿ ಮುಂದುವರೋ ದಿನಗಳಲ್ಲಿ ರಸ್ತೆ ಬರುತ್ತೆ ಅಂತ ಇವಾಗಲೇ ಹೊಡಿತಾ ಇರೋದು ತಪ್ಪು. ಯಾಕಂದರೆ ಇದು ಒರಾಯನ್ ಬಿಲ್ಡರ್ಸ್ ಅವರು ಟೋನಿ ಅವ್ರ ಹತ್ರ ಹೋಗಿ ಮಾತಾಡಬೇಕು. ಅವರು ಟೋನಿ ಅವ್ರ ಹತ್ರ ಹೋಗಿಲ್ಲ. ಟೋನಿ ಅವ್ರು ಹೇಳಿದ್ದಾರೆ ನಾನು ಸ್ಟೇ ತೊಗೊಂಡು ಬರ್ತೀನಿ ಅಂತ. ಅವರು ಸ್ಟೇ ತೊಗೊಂಡು ಬಂದರೆ ಇವ್ರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಸೊ ಸ್ಟೇ ತೊಗೊಂಡು ಬಂದು ಏನೇ ಅವ್ರದ್ದು ಡಾಕ್ಯುಮೆಂಟ್ ಇಶ್ಯೂಸ್ ಇದ್ರೂ ಟೋನಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಬಿಲ್ಡರ್ಸು ಕ್ಲಿಯರ್ ಮಾಡ್ಕೊಂಡು. ಸರ್, ಟೋನಿ ಅವರು ಅಮೋರ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್. ಸೊ ಇನ್ನೂ ಅವ್ರ ಕಸ್ಟಡಿನಲ್ಲೇ ಇದೆ. ಅವ್ರದ್ದು ಸ್ವಲ್ಪ ಪೆಂಡಿಂಗ್ ವರ್ಕ್ ಎಲ್ಲ ಇದೆ, ಅದನ್ನು ಅವರು ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಸೊ ಅದಕ್ಕೆ ಇದು ಇವ್ರ ಗಮನಕ್ಕೆ ಬಂದಿರಲಿಲ್ಲ, ಟೋನಿ ಅವ್ರ ಗಮನಕ್ಕೆ ಬಂದಿರಲಿಲ್ಲ. ನಾನು ನಿನ್ನೆ ಅವ್ರ ಆಫೀಸಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಸೊ ಅವರು ಇಮಿಡಿಯೇಟ್ ನಾನು ಸ್ಟೇ ತೊಗೊಂಡು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ ನನಗಿದು ಹೇಳಿದ್ರು ಮಾನವೀಯತೆ ರೂಪದಲ್ಲಿ ನಾವು ಅವ್ರು 30 ಅಡಿ ರೋಡ್ ಬಿಟ್ಕೊಡ್ಬೇಕಾಗತ್ತೆ. ನಾವು ಅದನ್ನು ಬಿಟ್ಕೊಡೋಣ. ಮುಂದೆ ಬರೋ ದಿನಗಳಲ್ಲಿ ಗೌರ್ಮೆಂಟು ಏನು ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾನು ನಿಲ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದರಲ್ಲಿ ದೂಸರ ಮಾತಿಲ್ಲ. ಸ್ಟೇ ತಗೋತಾರೆ ಸ್ಟೇ ಯಾವ ವಿಚಾರಕ್ಕೆ ಸ್ಟೇ ತಗೊಳ್ಳೋದು? ಇದನ್ನ ನೋಡಿ, ಸ್ಟೇ ತಗೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಅವರು ಒರಾಯನ್ ಗ್ರೂಪ್ಸ್ ಅವ್ರು ಬಂದು ನನಗೆ ನಿಮ್ಮ ಅಮ್ಯುನಿಟೀಸು ನನಗೆ ಅಮ್ಯುನಿಟೀಸು ಕೊಡಬೇಕು, ಇದೆಲ್ಲ ರೆಡಿ ಮಾಡಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೇಳಿರೋ ಕಾರಣದಿಂದ ಇಲ್ಲಿ ಅಸೋಸಿಯೇಷನ್ ಅವರು ಅದನ್ನೇ ನನ್ನ ಹತ್ರನೂ ಬಂದು ಹೇಳಿದ್ರು. ಆ ಥರ ಹೇಳಬಾರ್ದು ಅನ್ನೋ ಒಂದು ನಿಟ್ಟಲ್ಲಿ
ಅವರು ಸ್ಟೇ ತೊಗೊಂಡು ಬಂದು ಏನೇ ಇದ್ರೂ ನಮ್ಮ ಹತ್ರ ಮಾತಾಡಲಿ ಅಂತ ಟೋನಿ ಅವ್ರು ಹೇಳಿದ್ದಾರೆ. ಅದು ಮುಂಬರೋ ದಿನಗಳಲ್ಲಿ ಅವ್ರು ಹೋಗಿ ಮಾತಾಡ್ತಾರೆ. ರೀಸೆಂಟಾಗಿ ನಾನು MLA ಹತ್ರ ಹೋಗಿ ಅದೇ ಹೇಳಿದೆ. ಯಾಕಂದರೆ 100 ಅಡಿ ರೋಡು ಕಂಟಿನ್ಯೂಷನ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಚಲಪತಿ ಅವರು ಲ್ಯಾಂಡಿಂದ ಫಸ್ಟ್ ಡೆವಲಪ್ ಹಾಕ್ಕೊಂಡೇನೆ ಎಂಟು ತನಕ ಹೋಗ್ಬೇಕು. ನಿಮಗೆ ರೋಡ್ ಕೊಡೋಣ, ಎಲ್ಲ ಕಂಪ್ಲೀಟ್ ಆಗಿದೆಯಾ? ಆಗಿಲ್ಲ. ಇದನ್ನೇ ನಾನು ವಾದ ಮಾಡ್ತಾ ಇರೋದು. ಒಂದು ಹೇಳೋದು ಫಸ್ಟ್ ಪಾಯಿಂಟ್ ಹೇಳೋದು ನಿಮ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಆ CDP ರೋಡ್ ಆಗಿತ್ತಾ? ಆಗಿಲ್ಲ. ಅದಾದ್ಮೇಲೆ ಇದು ಇಲ್ಲ ಆಗಿರೋದು. ಕರೆಕ್ಟ್. ಸೊ ಇವನು ಕಾಂಪೌಂಡ್ ಹೊಡಬೇಕಾದ್ರೆ ಬಂದು ಇವನು ಕೇಳಿ ಈ ಥರ ಇದೆ ಪ್ರೊಸೀಜರ್ ಇದ್ದಾರೆ, ಯಾರು ನಿಮ್ಮ ಪ್ರೆಸಿಡೆಂಟ್ ಯಾರಿದ್ದಾರೆ, ಸೆಕ್ರೆಟರಿ ಯಾರಿದ್ದಾರೆ ಕೇಳ್ತಾನೆ ಕಾಂಪೌಂಡ್ ಹೊಡಿಬೇಕು. ನೋಡಿ ಇವತ್ತು ಮೀಡಿಯಾ ಕೊಟ್ಟಿಲ್ಲ, ಬಟ್ ಕಾಂಪೌಂಡ್ ಹೊಡಿಬೇಕಾದ್ರೆ ಚಲಪತಿ ಸರ್ ಹೇಳಿದ್ದು ಕರೆಕ್ಟ್. ಏನಾಗಿದೆ ಅಂದ್ರೆ ಇವರು ಎಲ್ಲ ಭಯ. ಇವತ್ತು ಮೀಡಿಯಾನ ಕರ್ಸಿರೋದು ಏನಕ್ಕೆ ಅಂತ ಹೇಳಿದ್ರೆ ಅವರು ಏಕಾಏಕಿ ಬಂದು ಕಾಂಪೌಂಡ್ ಹೊಡೆದಿದ್ದಾರೆ, ಏನು ಅಪ್ರೂವಲ್ಸ್ ಇಲ್ಲದೆ ಏಕಾಏಕಿ ಬಂದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಗೇಟೆಡ್ ಕಮ್ಯುನಿಟಿನಲ್ಲಿ ಕಾಂಕ್ರೀಟ್ ರೋಡ್ ಹೆಂಗೆ ಸರ್ ಹಾಕೋಕ್ಕಾಗತ್ತೆ? ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾವ ಅರ್ಥದಲ್ಲಿ ಹಾಕಿದ್ರು, ಯಾವ ಬ್ಲೂ ಪ್ರಿಂಟ್ ಇಟ್ಕೊಂಡು, ಯಾವ ಅಪ್ರೂವಲ್ಸ್ ಇಟ್ಕೊಂಡು ಹಾಕಿದ್ರು ಅದನ್ನು ಕೇಳ್ತಾ ಇದ್ದೆ. ಆಗಿದೆ ಅದು ಮಾಡಬೇಕಾದ್ರೆ ಅದಕ್ಕೆ ಮೂವತ್ತು ಏನಿದೆ ಇದೆ ಇಷ್ಟೆಲ್ಲ ಮಾಡಬೇಕಾದ್ರೆ ಹಿಂದೆ ಸಪೋರ್ಟ್ ಏನಿದೆ? ಹೌದು, ಸಪೋರ್ಟ್ ಏನಿದೆ ಅಷ್ಟು ಮಾತಾಡಿ ನೀವು. ಯಾರ್ಯಾರು ಸಪೋರ್ಟ್? ಮೇಡಮ್ ಪೊಲೀಸರು ಹೆಲ್ಪ್ ಮಾಡ್ತಾರೆ, MLA ಹೆಲ್ಪ್ ಮಾಡ್ತಾರೆ, ತಕ್ಷಣ ಯಾರು ಹೆಲ್ಪ್ ಮಾಡಲ್ಲ. ನಿಮಗೆ ದಿವಸ ಬಂದು MLA ಹೋಗಿ ಕಾಯಕ್ಕಾಗಲ್ಲ, ಪಾಪ ಸಾಹೇಬರು ಇನ್ಸ್ಪೆಕ್ಟರ್ ಒಂದು ದಿವಸ ಇಲ್ಲಿ ಕಾಯಕ್ಕಾಗಲ್ಲ. ಒಂದು ದಿವಸ ಹತ್ರ ಅಳಬೋದು, ದಿವಸ ಅಳೋರು ಯಾರು ಹೇಳೋಕ್ಕಾಗಲ್ಲ. ದಿವಸ ಅಳೋರು ಲೇಔಟ್. ಸೊ ಅರ್ಥ ಆಯ್ತಾ? ನಿಮ್ಗೆ ರೆಸ್ಪೆಕ್ಟ್ ಬಿಡೋಣ. ನೀವು ಬಂದು ಯಾವ ರೀತಿ ನೀವು ರೆಸ್ಪೆಕ್ಟ್ ಮಾಡಬೇಕು ಜನ ನೀವು ಇಲ್ಲಾದ್ರೂ ಅದು ಬಿಲ್ಡರ್ ರೆಸ್ಪೆಕ್ಟ್ ಮಾಡಬೇಕು ಸರ್. ಬಿಲ್ಡರ್ ರೆಸ್ಪೆಕ್ಟ್ ಮಾಡದೇ ಇರೋ ಕಾರಣ ಇವತ್ತು ನಿಶಾ ರೈ ಇಲ್ಲಿ ಬಂದು ಕೂತಿದ್ದಾರೆ. ನಾನೇ ಬಂದು ಕೂತ್ಕೊಂಡು ಇಲ್ಲಿ ನಾನೇ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಕೇಳ್ತಾ ಇರೋದು. ಇವತ್ತೂ ಇವ್ರ ಜೊತೆ ಹೋಗಿ ಬಿಲ್ಡರ್ ಹತ್ರ ಜಗಳ ಮಾಡಿ ಬಂದಿದ್ದೀನಿ ನಾನು. ಯಾಕಂದರೆ ಇವ್ರ ಪರವಾಗಿ ಇವ್ರು ಮಾತಾಡ್ತಾ ಇಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಇವ್ರು ಮಾತಾಡ್ತಾ ಇಲ್ಲ. ನಾವು ಲೋಕಲ್ಲು ಭಯ ಬೀಳ್ತಾ ಇದ್ದಾರೆ. ಅವ್ರ ಭಯಕ್ಕೆ ಎದುರಾಕೊಂಡು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಧ್ವನಿಯಾಗಿದ್ದೀನಿ ಇವತ್ತು ಅಮ್ಮೋರಾಗಿ. ಅದಕ್ಕೆ ಅರಟ ಅಮ್ಮೋರೋ ಪ್ಲಸ್ ಇವರು ಆನಂದ ನಿಲಯ ಇಬ್ಬರು ಬಿಲ್ಡರ್ ಬರಬೇಕಿದೆ. ಹೌದು, ಆರಾಟ್ ಅಮೋರ, ಟೋನಿ, ಆಮೇಲೆ ಆನಂದ್ ನಿಲಯ, ಬಾಬು ರೆಡ್ಡಿ ಅವರಾಗಲಿ ಯಾರ್ಯಾರು ರಿಲೇಟೆಡ್ ಇದ್ದಾರೆ ಆ ಪ್ರಾಜೆಕ್ಟಿಗೆ ಎಲ್ಲರೂ ಬರಲಿ, ಬಂದು ನ್ಯಾಯ ಕರೆಕ್ಟಾಗಿ ದೊರಕಿಸ್ಬೇಕು ಈ ಲೇಔಟ್ ಅವ್ರಿಗೆ. ಇಲ್ಲ ಅಂದರೆ ನಾವು ಕಾಂಪೌಂಡ್ ಹಾಕ್ತೀವಿ ಅಷ್ಟೇ. ಇಲ್ಲ ಅಂದರೆ ಚಲಪತಿ ಸರ್ ಇದ್ದಾರೆ, ಜೈ ಕರ್ನಾಟಕ ಇಂದ ನಿಶಾ ರೈ ಇದ್ದಾಳೆ, ಕಾಂಪೌಂಡ್ ಹಾಕ್ತೀವಿ ಅಷ್ಟೇ. ರಕ್ಷಣಾ ವೇದಿಕೆಯಿಂದ ನವೀನ್ ಇದ್ದಾರೆ, ಸೊಪ್ಪಳ್ಳಿಯಿಂದ ರವಿ ಇದ್ದಾರೆ. ರವಿ ಅವರೇ ಈ ಕಡೆ ಬನ್ನಿ, ಎಲ್ಲರೂ ಇದ್ದೀವಿ. ನಾವೇ ನಿನ್ನ ಕಾಂಪೌಂಡ್ ಹಾಕ್ತೀವಿ ವಾಪಸ್. ಚಿಗಣಿ ಮೇನ್ ರೋಡಿಂದ 2 ಕಿಲೋಮೀಟರ್ ಒಳಗಡೆ ಇದೆ. ಆ 2 ಕಿಲೋಮೀಟರ್ನಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ. ಪಂಚಾಯತ್ ಕಡೆಯಿಂದಾಗಲಿ ಯಾವ ಮನೆಗಳು ಕೂಡ ಇಲ್ಲ. ಅದೇ ಥರ ಚಂದ್ರಪುರದಿಂದ ತೊಗೊಂಡ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ 6+ ಕಿಲೋಮೀಟರ್ಸ್ ಬಂದು ಬರೀ ಸೂರ್ಯ ಸಿಟಿ, ಅಲ್ಲೂ ಎಲ್ಲೋ ಒಂದೊಂದು ಮನೆಗಳಿದ್ದಾವೆ. ನಮಗೆ ಸೆಕ್ಯೂರಿಟಿ ಅನ್ನೋದು ಒಂಚೂರು ಇಲ್ಲ. ಅದರಿಂದ ನಾವು ಕಾಂಪೌಂಡ್ ವಾಲೆಲ್ಲ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀವಿ. ಸರಿ ಆಯಿತು, ಗೌರ್ಮೆಂಟ್ ರೋಡ್ ಬರುತ್ತೆ ಅಂತ ಹೇಳಿದಾಗ ಡೆವಲಪ್ಮೆಂಟ್ ಆದಮೇಲೆ ತಾನೇ ಬರುತ್ತೆ. ಸುಮ್ಮನೆ ಗೌರ್ಮೆಂಟ್ ಒಂದು ರೋಡ್ ಹಾಕಲ್ವಲ್ಲ ಅಲ್ಲಿ. ಆ ಡೆವಲಪ್ಮೆಂಟ್ ಇಲ್ದಿರೋವಾಗ ಇವ್ರು ಬಂದು 100 ಫೀಟ್ ಕೇಳೋದು ತುಂಬ ತಪ್ಪು. 30 ಫೀಟ್ ರೋಡ್ ಆಕ್ಸೆಸ್ ಬೇಕು. ಇವಾಗ ಒಂದು ಜನಕ್ಕೆ ನೀವೇನೇ ಹೋಗಬೇಕು ಅಂತ ಕೇಳಿದ್ರೆ ಕೊಡೋಣ, ಅದ್ರ ಬಗ್ಗೆ ಬಾಧೆ ಇಲ್ಲ. ಬಟ್ ಒಂದೇ ಸತಿ ಬಂದು 100 ಫೀಟ್ ಕೊಡಬೇಕು ನನಗೆ ಅಂತ ಹೇಳೋದು ತುಂಬ ತಪ್ಪು. ಪ್ಲಸ್ ಇದು ಕಂಪ್ಲೀಟ್ ಆಗಿ ಬಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅವ್ರು ಇರೋದು 28-29 ಪ್ಲಾಟ್ಗಳಿದೆ. ಅಲ್ಲಿ ವಿಲ್ಲಾ ಇಟ್ಟು ಮಾರಬೇಕು. ತೊಗೊಳೋದಕ್ಕೆ ಬಂದ್ಬಿಟ್ಟು ಅವ್ರು ಎಮ್ಯುನಿಟೀಸ್ ತೋರಿಸ್ಬೇಕು, ಆಗಲೇ ಅವ್ರು ಹೇಳೋ ರೇಟಿಗೆ ಬರೋದು ಅಲ್ಲಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ದು ಆಲ್ರೆಡಿ ನೀಟಾಗಿ ಇಟ್ಕೊಂಡು ನಾವು ಮೇಂಟೈನ್ ಮಾಡ್ತಿರೋ 6-7 ವರ್ಷದಿಂದ ಮೇಂಟೈನ್ ಮಾಡ್ತಿರೋ ಜಾಗನ ತೋರಿಸ್ಕೊಂಡು ಇದು ಮಾಡಬೇಕು ಅಂತ ನೋಡ್ತಿದ್ದಾರೆ. ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಈ ಥರ ಎಲ್ಲರನ್ನೂ ಕರ್ಕೊಂಡ್ಬಂದು ಇದು ಮಾಡ್ತಿದ್ದಾರೆ. ಸೊ ಪಬ್ಲಿಕ್ ಸಪೋರ್ಟ್ ಬೇಕು ನಮಗೆ ಸ್ವಲ್ಪ. 159 families, God hearing all our good family members with kids and parents, and one good day they came and just break the wall, and this is not acceptable. We pay maintenance, we pay tax to the Panchayat, and we are not getting any support from the political parties, from Panchayat, or from the builder or anyone. So this is high time. The media, I appreciate your coming here, the support you are given today. Please take our voice to the public, to the political parties, help us. Thank you. Even they once they get the tools they are getting us. Not your this land, I'll take that land, I'll not make you to walk. That was
separation area. And I'm having fear to go out. ಜನ ಆಚೆ ನಡ್ಕೊಂಡು ಹೋಗೋಕ್ಕೂ ಭಯ ಬೀಳ್ತಾ ಇದ್ದಾರೆ, ಅಷ್ಟು ಬೆದರಿಸಿದ್ದಾರೆ. ಸೊ ಬೆದರಿಕೆ ಅನ್ನೋದು ಇವ್ರು ಬಂದು ಏಕಾಏಕಿ ಇದನ್ನೆಲ್ಲ ಮಾಡಿರೋದಕ್ಕೆ ಜನ ಭಯ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ರೀತಿ ಜನ ಇದ್ದಾರೆ, ಎಲ್ಲ ಜಾತಿ ಜನ ಇದ್ದಾರೆ. ಎಲ್ಲ ಜಾತಿ ಜನ ಕೆಲಸದಿಂದ ಬಂದಿದ್ದಾರೆ. ಅವ್ರವ್ರ ಸಂಸಾರ, ಅವ್ರವ್ರ ಜೀವನ ನೋಡಿಕೊಂಡು ಅವ್ರವ್ರ ಪಾಡೆಗಿದ್ದಾರೆ. ಏನೋ ಇವಾಗ ರಿಯಲ್ ಎಸ್ಟೇಟು, ಲ್ಯಾಂಡ್ ವ್ಯವಹಾರಗಳಲ್ಲಿ ಬಂದು ಈ ಥರ ಎಲ್ಲ ಮಾಡಿ ಬಿಲ್ಡರ್ಸ್ ಬರಬೇಕು, ಮುಂದೆ ಕೂತ್ಕೊಳ್ಬೇಕು. ಈ ಕಡೆ ಆರ್ ಆರ್ ಟೋನಿ ಅವರು ಬರಬೇಕು, ಈ ಕಡೆ ಆನಂದ್ ನಿಲಯ ಅವರು ಬರಬೇಕು. ಬಂದು ಕೂತ್ಕೊಂಡು ಇದಕ್ಕೊಂದು ಸಮಾಧಾನ ಕೊಡಬೇಕು. ಸಮಾಧಾನ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡಿ. ಅವರು ಬೆದರ್ಕೊಂಡು ಎದುರ್ಕೊಂಡು ಬಾಳೋ ಅಂಥ ಪರಿಸ್ಥಿತಿ ಕೊಡಬೇಡಿ. ನೀವು ಒಳ್ಳೆಯವರು, ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ನಮಗೆ ಅರ್ಥ ಆಗಲ್ಲ. ಇವತ್ತು ನಾನು ಹೋಗಿ ಎಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವರು ನಾನು ಏನೇ ಲೆಟ್ರ್ ಕೊಟ್ಟಿದ್ದೀನಿ ಅದನ್ನು ತಗೊಂಡಿದ್ದಾರೆ. ಅವ್ರು ನಾನು ಕರೆಸಿದ್ರು, ಒಂದು ರೌಂಡ್ ಡಿಸ್ಕಷನ್ ಆಗಿದೆ. ಅವರು ಕ್ಷಮೆ ಕೇಳಿದ್ದಾರೆ ಬಿಲ್ಡರ್ಸ್ ಎಲ್ಲರೂ. ಅವ್ರು ಮುಂಬರೋ ದಿನಗಳಲ್ಲಿ ಕೂತ್ಕೊಂಡು ಇದನ್ನು ನಾನು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡ್ತೀನಿ ಅಂತ ಪ್ರಾಮಿಸು ಮಾಡಿದ್ದಾರೆ. ಆ ಪ್ರಾಮಿಸ್ನ ಮುಂದೆ ಇಟ್ಕೊಂಡು ನಾನು ಇಲ್ಲಿರೋ ಕೋರ್ ಟೀಮ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಇದ್ರು ಡಿಸ್ಕಷನ್ನಲ್ಲಿ. ಇವಾಗ ಯಾರು ಇಲ್ಲಿ ಭಯ ಬೀಳೋವಂಥ ಸಂದರ್ಭಗಳಿಲ್ಲ. ಬೈ ಚಾನ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಅವ್ರು ಬಂದು ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಇಂಟೆನ್ಷನ್ನಲ್ಲಿ ಈ ಪ್ರೆಸ್ ಮೀಟ್ ಇವತ್ತು ಕರೆದು ಒಂದು ಸ್ಟೇಟ್ಮೆಂಟ್ ಆಗಿ ಇರಬೇಕು ಅಂತಲೇ ನಾನು ಮಾಡಿರೋ ಅಂಥ ಕೆಲಸ. ಯಾಕಂದರೆ ನಾಳೆ ಸುಮ್ಮನೆ ಯಾರ್ಯಾರೋ ಹೋಗಿ ಏನೇನೋ ಮಾತಾಡಿ ತಾರತಮ್ಯ ಮಾಡೋದು ನಿಲ್ಲಿಸ್ಬೇಕು. ನೋ ತಾರತಮ್ಯ. ಎಲ್ಲರಲ್ಲೂ ರೂಲ್ಸಲ್ಲಿ, ರೆಗ್ಯುಲೇಷನ್ಸಲ್ಲಿ ಮಾತಾಡಿ ಅರ್ಜಿಗಳನ್ನ ಸಲ್ಲಿಸಿ ಬಂದು ಕೂತ್ಕೊಂಡಿದ್ದೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ.